ಓಂ ಸತ್ಯಧರ್ಮಾಬ್ಧಿ ಸಂಭೂತಃ ಚಿಂತಾಮಣಿ ವಿಜೃಂಭಿತಃ ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧುಂ ಮಮ. ಗುರುಗಳ ವಿಶೇಷವಾದ ಅನುಗ್ರಹದಿಂದ ನೀವೆಲ್ಲರೂ ಮೂಲ ವೃಂದಾವನದ ಎಲ್ಲ ಉತ್ತರಾದಿ ಮಠದ ಗುರುಗಳ ದರ್ಶನವನ್ನು ಮಾಡಬೇಕು ಅಂತ ಹೋಗ್ತಾ ಇದ್ದೀರಿ. ಬಹಳ ದೊಡ್ಡದಾದಂತಹ ಕಾರ್ಯ. ಹರಿಸ್ಮೃತಿ ಸರ್ವ ಸಮೃದ್ಧಿದಾಯಿನಿ, ಗುರುಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ ಅಂತ. ನಮಗೆ ಜೀವನದಲ್ಲಿ ಬರೇ ಒಳ್ಳೆಯದು ಮಾತ್ರ ಇದ್ದರೆ ಅದು ನಮಗೆ ಆನಂದ ಕೊಡೋದಿಲ್ಲ. ನಮಗೆ ತುಂಬ ಒಳ್ಳೆಯ ಒಂದು ಹಾಲಿದೆ ನಾವು ಕುಡಿಯೋದಕ್ಕೆ, ಆದರೆ ಆ ಹಾಲಿನಲ್ಲಿ ಒಂದು ಸ್ವಲ್ಪ ಏನೋ ವಿಷ ಸೇರಿಕೊಂಡಿದೆ ಅಂದರೆ ಅಷ್ಟು ಚೆನ್ನಾಗಿದ್ದರೂ ಹಾಲು ನಮಗೆ ಆನಂದ ಕೊಡೋದಿಲ್ಲ. ಹಾಗಾದರೆ ಆನಂದ ಬೇಕು, ಜೊತೆಗೆ ದುಃಖ ಪರಿಹಾರ ಆಗಬೇಕು. ದೇವರ ನಾಮಸ್ಮರಣೆ ಎಲ್ಲ ಸಂಪತ್ತುಗಳನ್ನು ನಮಗೆ ನೀಡಿದರೆ ಆ ಸಂಪತ್ತು ನಮ್ಮ ಅನುಭವಕ್ಕೆ ಬರಬೇಕಾದರೆ ವಿಪತ್ತುಗಳು ಪರಿಹಾರ ಆಗಬೇಕು. ಅದು ಗುರುಸ್ಮರಣೆಯಿಂದ. ಗುರುಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ, ಎಲ್ಲ ವಿಪತ್ತುಗಳನ್ನು ಪರಿಹಾರ ಮಾಡುವಂತಹ ಶ್ರೇಷ್ಠವಾದ ಕಾರ್ಯವನ್ನು ನೀವು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದೀರಿ. ಇದು ನಿರ್ವಿಘ್ನವಾಗಿ ಸಮಾಪ್ತಿಯಾಗಲಿ ಅಂತ ಕೇಳಿಕೊಳ್ತಾ, ಇದು ನೀವು ಮಾಡಿದಂತಹ ಏನೊಂದು ಸಂಕಲ್ಪ ಇದೆ ಇದು ಸತ್ಯವಾಗತ್ತೆ ಅನ್ನೋದಕ್ಕೆ ಮೊದಲ ಗುರುಗಳ ದರ್ಶನವೇ ಸತ್ಯ ಸಂಕಲ್ಪ ತೀರ್ಥರ ದರ್ಶನವನ್ನು ಮಾಡ್ತಾ ಇದ್ದೀರಿ. ಗುರುಗಳ ಅನುಗ್ರಹ ಇಲ್ಲಿ ಸನ್ನಿಹಿತರಾದಂತಹ ಮೈಸೂರಿನ ಉತ್ತರಾದಿ ಮಠದಲ್ಲಿ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಅಂತ ಹೊಳೆಹೊನ್ನೂರಿನಲ್ಲಿ ಸತ್ಯಧರ್ಮ ತೀರ್ಥರ ದರ್ಶನವನ್ನು ನಾಳೆ ನೀವು ಮಾಡ್ತೀರಿ ಅಂತ ಅನ್ನಿಸ್ತದೆ. ಆ ಗುರುಗಳ ಶಿಷ್ಯರು ಸತ್ಯ ಸಂಕಲ್ಪ ತೀರ್ಥರು ಅಂತ. ಇವರು ಮಹಾನುಭಾವರು, ದೊಡ್ಡ ಜ್ಞಾನಿಗಳು. ಇವರ ಜ್ಞಾನದ ಆಳ ಎಷ್ಟು ದೊಡ್ಡದು ಅಂದರೆ, ನಮ್ಮ ಮಾಧ್ವ ಸಮಾಜದಲ್ಲಿ ಅತೀ ಕಠಿಣವಾದ ಒಂದು ಗ್ರಂಥ ಇದೆ. ಅದರ ಹೆಸರು ದ್ವೈತದ್ಯುಮಣಿ ಅಂತ ಒಂದು ಗ್ರಂಥ. ಅದು ಇವತ್ತಿನ ಕಾಲದಲ್ಲಿ ಅದನ್ನು ಅಧ್ಯಯನ ಮಾಡುವವರು, ಪಾಠ ಹೇಳುವವರೇ ಅತೀ ವಿರಳ. ಅಂತಹ ಕಠಿಣವಾದ ಶ್ರೀಮದ್ ಆಚಾರ್ಯರ ಸರ್ವಮೂಲಗಳಲ್ಲಿ ಒಂದಾದದ್ದು ತತ್ವೋದ್ಯೋತ ಅಂತ. ಆ ತತ್ವೋದ್ಯೋತಕ್ಕೆ ಜಯತೀರ್ಥರ ಟೀಕೆ ಇದೆ. ಆ ಟೀಕೆಗೆ ರಚನೆ ಮಾಡಿದ ವ್ಯಾಖ್ಯಾನ ಅದು ದ್ವೈತದ್ಯುಮಣಿ ಅಂತ. ಆ ದ್ವೈತದ್ಯುಮಣಿ ಅನ್ನುವ ಗ್ರಂಥವನ್ನು ಹುಲಿಗಿ ಆಚಾರ್ಯರು ಅಂತ ಒಬ್ಬ ಗೃಹಸ್ಥರು, ದೊಡ್ಡ ವಿದ್ವಾಂಸರು, ಬಹಳ ಪ್ರಸಿದ್ಧವಾದ ಒಂದು ಮಂತ್ರ ಇದೆ, ನಿಮಗೆಲ್ಲ ಗೊತ್ತು, ಜಯ ಕೊಲ್ಹಾಪುರ ನಿಲಯೇ ಅಂತ ಲಕ್ಷ್ಮೀದೇವಿಯ ಸ್ತೋತ್ರ ಮಾಡ್ತೀವಲ್ಲ, ಅದನ್ನು ರಚನೆ ಮಾಡಿದವರು ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು ಅಂತ. ಅವರು ರಚನೆ ಮಾಡಿದ ಗ್ರಂಥ ದ್ವೈತದ್ಯುಮಣಿ ಅಂತ. ಅದನ್ನು ಅರ್ಥ ಮಾಡಿಕೊಳ್ಳೋದಲ್ಲ, ವಾಕ್ಯಗಳನ್ನೇ ಓದಲಿಕ್ಕೆ ಬರೋದಿಲ್ಲ ನಮಗೆ, ಅಷ್ಟು ಕಠಿಣವಾದ ಗ್ರಂಥ. ಅದನ್ನು ರಚನೆ ಮಾಡಿದ ಆ ಹುಲಿಗಿ ಆಚಾರ್ಯರು ಸತ್ಯ ಸಂಕಲ್ಪ ತೀರ್ಥರ ಶಿಷ್ಯರು. ಅವರು ಅಷ್ಟು ದೊಡ್ಡ ಗ್ರಂಥವನ್ನು ರಚನೆ ಮಾಡಿ ಕೊನೆಯಲ್ಲಿ ಒಂದು ಶ್ಲೋಕವನ್ನು ಬರೀತಾರೆ, ಯನ್ಮಂತ್ರಾಕ್ಷತ ಮಾಹಾತ್ಮ್ಯಾತ್ ಗ್ರಂಥೋಯಂ ಪೂರ್ಣತಾಂ ಗತಃ ಅಂತ. ಇಷ್ಟು ದೊಡ್ಡ ಕಠಿಣವಾದ ಗ್ರಂಥ ಪೂರ್ಣ ಆಗುವುದಕ್ಕೆ ಕಾರಣ ಏನು ಅಂದರೆ ಸತ್ಯ ಸಂಕಲ್ಪ ತೀರ್ಥರ ಮಂತ್ರಾಕ್ಷತೆಯ ಬಲ ಅಂತ. ಹೀಗಾಗಿ ನನ್ನ ಜೀವನದಲ್ಲಿ ಅವರು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಅವರ ಹೆಸರು ನನ್ನ ಜೀವನದಲ್ಲಿ ಸಾರ್ಥಕ ಆಯಿತು ಅಂತ. ಅವರ ಹೆಸರು ಸತ್ಯ ಸಂಕಲ್ಪರು ಅಂತ. ಅವರ ಮಂತ್ರಾಕ್ಷತೆಯ ಬಲದಿಂದ ನನ್ನ ಸಂಕಲ್ಪ ಸತ್ಯ ಆಯಿತು ಅಂತ. ಅಂದರೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಛಾತ್ರೇಣ ಉಪಾಧ್ಯಾಯ ಮದ್ರಾಕ್ಷಿ ಅಂತ. ಅಂದರೆ ವಿದ್ಯಾರ್ಥಿಯ ಪರೀಕ್ಷೆಯಿಂದ ಅಧ್ಯಾಪಕನ ಜಾಣತನವನ್ನು ತಿಳ್ಕೋಬೇಕು ಅಂತ. ಹಾಗೆ ಸತ್ಯ ಸಂಕಲ್ಪ ತೀರ್ಥರ ಜ್ಞಾನ ಎಂತಹ ದೊಡ್ಡದು ಅಂದರೆ, ಅವರ ಶಿಷ್ಯರು ಇಷ್ಟು ದೊಡ್ಡ ಗ್ರಂಥವನ್ನು ರಚನೆ ಮಾಡ್ತಾರೆ ಅಂದರೆ ಸತ್ಯ ಸಂಕಲ್ಪ ತೀರ್ಥರ ವಿದ್ವತ್ ಎಂತಹದ್ದು ಅಂತ ನಮಗೆ ಅರ್ಥವಾಗತ್ತೆ. ಅದು ಅವರ ಜ್ಞಾನ, ಜೊತೆಗೆ ಅವರ ತಪಸ್ಸು. ನಾವು ಸಾಮಾನ್ಯವಾಗಿ ಅನೇಕ ಗುರುಗಳ ಕಥೆಗಳಲ್ಲಿ ಗಂಗಾ ಪ್ರತ್ಯಕ್ಷವಾಗಿದೆ, ಇಂತಹ ದೇವರನ್ನು ದರ್ಶನ ಮಾಡಿದವರು, ದೇವತೆಗಳನ್ನು ದರ್ಶನ ಮಾಡಿದವರು ಅಂತ ಕಥೆ ಕೇಳ್ತಾ ಇರ್ತೀವಿ. ಆದರೆ ಸತ್ಯ ಸಂಕಲ್ಪ ತೀರ್ಥರು ಬದುಕಿಲ್ಲಿ 12 ತಿಂಗಳು 24 ಗಂಟೆಯೂ ನೀರು ಹರಿತಾ ಇರುತ್ತೆ. ಗಂಗೆಯನ್ನು ಪ್ರತ್ಯಕ್ಷವಾಗಿ ಅವತ್ತು ದರ್ಶನ ಮಾಡಿದವರು ಮಾತ್ರ ಅಲ್ಲ, ಇವತ್ತಿಗೂ ದರ್ಶನ ಮಾಡ್ತಾ ಇರುವಂತಹ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಅಂತ. ಇವರ ಗುರುಗಳು ಸತ್ಯಧರ್ಮ ತೀರ್ಥರು. ನಾಳೆ ನೀವು ದರ್ಶನ ಮಾಡ್ತೀರಿ, ಅವರಿಗೂ ಗಂಗಾ ಪ್ರತ್ಯಕ್ಷ ಆಗಿದೆ, ಅಲ್ಲಿಯೂ ನೀರಿರುತ್ತೆ ಯಾವಾಗಲೂ. ಅವರ ಗುರುಗಳು ಸತ್ಯವರ ತೀರ್ಥರು, ಅವರ ಗುರುಗಳು ಸತ್ಯಸಂಧ ತೀರ್ಥರು. ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೂ ಕೂಡ ಗಂಗಾ ಪ್ರತ್ಯಕ್ಷ ಆಗಿದೆ. ಸವಣೂರಿನಲ್ಲಿ ಏನದು ಗಂಗಾ, ಅಲ್ಲಿ ಒಂದು ದೊಡ್ಡ ಸರೋವರವೇ ಇದೆ, ಅಲ್ಲಿ ಗಂಗಾ ಅವರಿಗೆ ಪ್ರತ್ಯಕ್ಷ ಆಗಿದೆ. ಅವರ ಗುರುಗಳು ಸತ್ಯಬೋಧ ತೀರ್ಥರು, ಸತ್ಯಸಂಧ ತೀರ್ಥರಿಗೆ ಕಾಶಿಯಲ್ಲಿ ಸ್ವಯಂ ಗಂಗೆಯೇ ಬಂದು ಮರದ ಬಾಗಿಣವನ್ನು ಇಸಿದುಕೊಂಡು ಹೋಗ್ತಾಳೆ. ಅವರ ಗುರುಗಳು ಸತ್ಯಬೋಧ ತೀರ್ಥರು, ಅವರಿಗೆ ಸವಣೂರಿನಲ್ಲಿ ಗಂಗಾ ಪ್ರತ್ಯಕ್ಷ ಆಗಿದೆ. ಇವತ್ತಿಗೂ ಕೂಡ ಗಂಗೆ ದೊಡ್ಡ ಸರೋವರವೇ ಅಲ್ಲಿ ಇದೆ. ಅಂತಹ ಎಲ್ಲ ಗುರುಗಳ ಶಿಷ್ಯರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕಂಡ ಇವತ್ತಿನ ಮಹಿಮೆ ಅಂದರೆ
ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು 50 ವರ್ಷಗಳ ಕಾಲ ಈ ಉತ್ತರಾದಿ ಮಠದ ಪೀಠವನ್ನು ಆಳುವುದಕ್ಕೆ ಅವರಿಗೆ ಅಷ್ಟು ದೊಡ್ಡ ಯೋಗ್ಯತೆ ಬಂದದ್ದು ಸತ್ಯಸಂಕಲ್ಪ ತೀರ್ಥರ ಸೇವೆ ಮಾಡಿದ್ದರಿಂದ. ಅವರು ಪೂರ್ವಾಶ್ರಮದಲ್ಲಿ ಮೈಸೂರಿನಲ್ಲಿಯೇ ಇಲ್ಲೇ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿದ್ದರು. ಇಲ್ಲಿಯೇ ಪ್ರತಿನಿತ್ಯದಲ್ಲಿ ಅವರು ಸತ್ಯಸಂಕಲ್ಪ ತೀರ್ಥರ ಪೂಜೆಯನ್ನು ಮಾಡಿ ಅವರು ಅಲ್ಲಿ ಪಾಠವನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದರು. ಅದಕ್ಕಾಗಿಯೇ ನಮ್ಮ ಸ್ವಾಮಿಗಳು ಸತ್ಯಸಂಕಲ್ಪರ ಸ್ತೋತ್ರ ಮಾಡುವಾಗ ಗುರುರಾಜಾಭಿಧೋ ವಿಪ್ರಹ ಗುತ್ತಲಾನ್ವಯಜಸ್ಸುಧೀಹಿ ಯತ್ಸೇವಯ ಯತಿರಭೂತ್ ಸತ್ಸಂಕಲ್ಪೋ ಭವೇನ್ಮುದೆ. ಗುತ್ತಲ ಗುರುರಾಜಾಚಾರ್ಯರು ಅಂತ ಪೂರ್ವಾಶ್ರಮದಲ್ಲಿ ಪ್ರಸಿದ್ಧರಾದ ಗುರುರಾಜಾಚಾರ್ಯರು ಯಾರ ಸೇವೆಯ ಬಲದಿಂದ ಉತ್ತರಾದಿ ಮಠದ ಪೀಠವನ್ನು ಆಳಿದರೋ ಅಂತಹ ಮಹಾನುಭಾವರು ಸತ್ಯಸಂಕಲ್ಪ ತೀರ್ಥರು ಅಂತ